ನಮಸ್ಕಾರ ದೇವರು. ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲ್ಲ, ಕ್ಷಮೆ ಇರಲಿ. ನಿಮಗೆ ಇವತ್ತು ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ಬ್ಯಾಚುಲರ್ಸಿಗೆ. ಬನ್ನಿ ನೋಡೋಣ, ಅದಕ್ಕೆ ಏನೇನು ಐಟಮ್ ಬೇಕು ಅಂತಲೂ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಒಂದು ಈರುಳ್ಳಿ, ಒಂದೂವರೆ, ಇದು ಆ್ಯಕ್ಚುಲಿ ಈರುಳ್ಳಿ ಒಂದೂವರೆ, ಇದೊಂದು ಟೊಮೆಟೊ ಹಣ್ಣು, ಕಡಲೆ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವಿನ ಸೊಪ್ಪು ಮತ್ತು ಕಾಯಿ, ಆಮೇಲೆ ಸಾಸಿವೆ, ಎಣ್ಣೆ. ಒಲೆ ಹಚ್ಬಿಟ್ಟು ಒಲೆ ಮೇಲೆ ಒಂದು ಬಾಣಲಿ ಇಡಬೇಕು. ಬಾಣಲಿ ಇಟ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಬೇಕು. ನಮ್ಮ ಕಡೆ ಬಾಣಲಿ ಅಂತೀವಿ, ನಿಮ್ಮ ಕಡೆ ಏನಂತೀರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಸ್ಟೈಲಾಗೆಲ್ಲ ಮಾತಾಡೋಕ್ಕೆ ಬರಲ್ಲ. ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಮತ್ತು ಸಾಸಿವೆನ ಹಾಕಬೇಕು. ಈರುಳ್ಳಿನ ಹಸಿ ಸ್ಮೆಲ್ ಹೋಗೋ ಥರ ಮತ್ತು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. 7ರಿಂದ 8 ಪೀಸು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ. ನನಗೆ ಅಳತೆ ಹೇಳಕ್ಕೆ ಬರ್ತಾಯಿಲ್ಲ, ಬೆಟ್ಟಲ್ಲಿ ತೋರಿಸ್ತೀನಿ ನೋಡಿ. ಅಷ್ಟು ತಗೊಳ್ಳಿ ಶುಂಠಿನ. ಚಿಕ್ಕದಾಗಿ ಹೆಚ್ಕೊಂಡಿರೋ ಟೊಮೊಟೊ ಒಂದು ಅರ್ಧ ಒಳಕೆ ತೆಂಗಿನಕಾಯಿ, ಒಂದು 5 ಎಸ್ಲು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಡಲೆ, ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಚಕ್ಕೆ ಎಲ್ಲ ಮತ್ತು ಲವಂಗ ಪುಡಿ, 1 ಸ್ಪೂನು ಖಾರದ ಪುಡಿ. ಇದೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು, ಹಸಿ ಹಸಿ ಸ್ಮೆಲ್ ಹೋಗೋ ಥರ. ಇದು ಮಸಾಲೆ ಖಾರ ಹಾಕೊಳ್ಳೋಕ್ಕೆ ನೋಡಿ. ಈ ಥರ ರೆಡಿ ಆಗೈತೆ ಮಸಾಲೆ. ಇದು ಸ್ವಲ್ಪ ಆರಿದ ತಕ್ಷಣ ಮಿಕ್ಸಿ ಹಾಕಿ ರುಬ್ಬೋದು. ಘಮ ಘಮ ಅಂತ ಸ್ಮೆಲ್ ಬರ್ತದೆ. ಈ ಮಸಾಲೆನ ಮಿಕ್ಸಿ ಹಾಕ್ಬಿಟ್ಟು ಒಂದು ರೌಂಡ್ ರುಬ್ಬಿಡೋದ. ಬನ್ನಿ ನೋಡಿ, ರುಬ್ಕೊಂಡಿರೋ ಮಸಾಲೆ ಹಿಂಗೈತೆ. ಅವಾಗಲೇ ಮಸಾಲೆ ಮಾಡ್ಕೊಂಡವಲ್ಲ, ಅದೇ ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು, ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಉಳಿತಲ್ಲ ಈರುಳ್ಳಿ, ಆಮೇಲೆ ಮತ್ತೆ ಕರಿಬೇವು ಹಾಕಬೇಕು ಒಗ್ಗರಣೆಗಿದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮಿಕ್ಸಿ ಹಾಕೊಂಡ್ವಲ್ಲ, ಆಮೇಲೆ ಈಗ ಖಾರನ ಹಾಕಬೇಕು. ಇನ್ನು ಮಿಕ್ಸಿ ಜಾರಲ್ಲಿ ಖಾರ ಉಳ್ಕೊಂಡಿರುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು. ನಾನು ಮಾಡ್ತಿರೋದು ಇವತ್ತು 2 ಮೊಟ್ಟೆದು, ಹಂಗಾಗಿ ನಾನು ಸ್ವಲ್ಪ ಹಾಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ನೀವು ಹಾಕಿ. ಹಂಗೆ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಸಾಂಬಾರನ್ನ ಕುದಿಯಕ್ಕೆ ಬಿಡಬೇಕು. ಈ ಥರ ಮಸಾಲೆ ಕುದಿಬೇಕು ಚೆನ್ನಾಗಿ. ಮಸಾಲೆ ಸ್ವಲ್ಪ ಕುದ್ದಾದ್ಮೇಲೆ ಮೊಟ್ಟೆನ ನಿಧಾನಕ್ಕೆ ಹೊಡೆದಾಕ್ಬೇಕು ಅದಕ್ಕೆ. ನಾನು ಇವತ್ತು ಮಾಡ್ತಿರೋದು 2 ಮೊಟ್ಟೆದು. ನೀವು ಕ್ವಾಂಟಿಟಿ ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಜಾಸ್ತಿ ಹಾಕಿ ತೊಗೊಳ್ಳೋದು ಅಷ್ಟೇ. ಮೊಟ್ಟೆ ಎಲ್ಲ ಹೊಡೆದಾಗ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಟರೆ ಮೊಟ್ಟೆ ಸಾಂಬಾರು ರೆಡಿ. ಈ ಥರ ಸಾಂಬಾರು ರೆಡಿ ಆಗೈತೆ. ತಿಂದ್ಬಿಟ್ಟು ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ತೀನಿ ನೋಡಿ. ಇವಾಗ ಟೇಸ್ಟ್ ಮಾಡೋಣ ಮೊಟ್ಟೆ ಸಾಂಬಾರು. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನೀವು ಒಬ್ಬರೇ ಇದ್ದಾಗ ಬ್ಯಾಚುಲರ್ಸ್ ಒಬ್ಬರೇ ಇದ್ದಾಗ ಈ ಥರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ.